ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಜಯಪುರದಲ್ಲಿ ಮುಂದುವರೆದ ಬಿಜೆಪಿ ಹೋರಾಟ. ಬಿಜೆಪಿ ಜಿಲ್ಲಾ ಘಟಕದಿಂದ ನಡೆಯುತ್ತಿರುವ ಪ್ರತಿಭಟನೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ಎಸ್ಟಿ ಘಟಕ, ಮಹಿಳಾ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತ ಘಟಕಗಳ ನೇತೃತ್ವದಲ್ಲಿ ಪ್ರತಿಭಟನೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನಾ ವೇದಿಕೆಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ, ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಸ್ವಪ್ನ ಕಣ್ಣಮುಚ್ಚನಾಳ್ ಸೇರಿದಂತೆ ಬಿಜೆಪಿ ನಾಯಕರು ಭಾಗಿ. ಅಗಲಿದ ಮುಖಂಡ BC ನಾಗೇಶ್ ನಿಧನಕ್ಕೆ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ. ಬಿ ನಾಗೇಂದ್ರ ವಿರುದ್ಧ ಸಂಸದ ರಮೇಶ್ ಜಿಗಜಿಣಗಿ ತೀವ್ರ ವಾಗ್ದಾಳಿ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿದೆ. ಎಸ್ಟಿ ಸಮಾಜದ ನಾಯಕನನ್ನೇ ತನ್ನ ಸಮಾಜದ ಜನರಿಗೆ ಮೋಸ ಮಾಡಿದ್ದಾನೆ. ವಾಲ್ಮೀಕಿ ನಿಗಮ ಹಗರಣದ ಹಿನ್ನೆಲೆಯಲ್ಲಿ ನಾಗೇಂದ್ರ ರಾಜೀನಾಮೆ ನೀಡಿದ್ದ ಪ್ರಕರಣ ತನಿಖೆ ನಡೆಯುತ್ತಿರುವಾಗಲೇ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಆಕ್ರೋಶ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದ ಸಂಸದ ರಮೇಶ್ ಜಿಗಜಿಣಗಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 0 ಆಗಲಿದೆ. ಕಾಂಗ್ರೆಸ್ 0 ಆಗದಿದ್ದರೆ ನಾನೇ ರಾಜ್ಯಕ್ಕೆ ಬಿಡುತ್ತೇನೆ ಎಂದ ಸಂಸದ ರಮೇಶ್ ಜಿಗಜಿಣಗಿ. ವಯಸ್ಸಾಗಿದೆ ಎಂಬ ಪ್ರಶ್ನೆಗೆ ಜಿಗಜಿಣಗಿ ತಿರುಗೇಟು. ನನಗೆ ವಯಸ್ಸಾಗಿಲ್ಲ, 20 ವರ್ಷದ ಯುವಕನಂತಿದ್ದೇನೆ ಎಂದು ಹೇಳಿಕೆ.